ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ದಹಿ ಪುರಿ ಮತ್ತು ಪಾನಿಪುರಿ ಎರಡೂ ಮನ್ಯಾಗ ಮಾಡತ್ತನಂತ. ಹೆಂಗೆ ಮಾಡತ್ತನಂತ ಒಂಚೂರು ಕಣ್ಣಾಡಿಸ್ಕೊಂಬರೋನಂತ ನಡೀರಿ. ಇದೇನಪ್ಪ ಮನ್ಯಾಗ ಅಂತೀರಿ ಮತ್ತು ಪಾನಿಪುರಿ ಕಿಟ್ ಯಾಕೆ ತೋರ್ಸತ್ರಿ ಅಂತಿರ್ಬೋದು ನೀವು. ಬೆಳಗಾವ್ಕದು ಹೋದ್ರಂದ್ರೆ ಡಿಮಾರ್ಟು ಸೂಪರ್ ಮಾರ್ಕೆಟು ಹೆಂಗಿರ್ತಾವಲ್ಲ ಹಂಗೆ ನಮ್ಮ ಬೈಲೊಂಗಲ್ದಾಗ ಗ್ರ್ಯಾಂಡ್ ಬಜಾರ್ ಅಂತ ಐತಿ. ಇನ್ನು ಏನಿದ್ರು ಅಲ್ಲೇ ಸಂತಿ ಮಾಡಿರ್ತೀವ್ರಿ. ಅದಕ್ಕೆ ಬರೋ ಮುಂದೆ ಮನೆ ಹೋದಾಗ ಮಕ್ಕಳು ಎತ್ತಿಕೊಂಡು ಓಡಿ ಬಂದುಬಿಟ್ಟಿದ್ರು. ಇದನ್ನ ಮಾಡ್ಬೇಕು ನೀ ಅಂತ ಹೇಳಿದ್ರು. ಇಲ್ಲಪ್ಪ ಮನೆ ಮಾಡಿಕೊಡ್ತೇನೆಂದ್ರು. ಕೇಳಿಲ್ಲ. ಅವ್ರ ಮನಸ್ಸಿಗೆ ಯಾಕೆ ನೋವು ಮಾಡೋದಂಥೇಳಿ ಅದನ್ನು ಇವತ್ತು ಓಪನ್ ಮಾಡಿ ಮಾಡತ್ತನಂತ. ಏನೇನು ಕೊಟ್ಟಾರಂತ ಒಂಚೂರು ನೋಡೋನು ನಡೀರಿ. ಏನಿಲ್ಲರಿ, ಒಂದು ಪುರಿ ಪ್ಯಾಕೆಟ್ ಕೊಟ್ಟಿದ್ದಾರು, ಇನ್ನೊಂದು ಖಾರ ಪಾನಿದ ಪೌಡ್ರ್ ಐತಿ, ಇನ್ನೊಂದು ಸ್ವೀಟ್ ಪಾನಿದ ಪೌಡ್ರ್ ಐತಿ. ಇಷ್ಟ ಕೊಟ್ಟಿದ್ದಾರೆ. ಇಷ್ಟ ಕೊಟ್ರೆ ಇಲ್ಲಿಗೆ ಕೆಲಸ ಮುಗಿತೈತೇನು ರೀ. ಇನ್ನು ಮುಂದಿನ ಪ್ರೊಸೀಜರ್ ಎಲ್ಲ ರೀ ಮನ್ಯಾಗ ಮಾಡಲೇಬೇಕು. ಇನ್ನು ಅವ್ರು ಕಟ್ಟಂಗನ ರೀ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ. ಒಂದು ಸ್ವೀಟ್ ಪಾನಿ ಪೌಡ್ರ್ ಇತ್ತು, ಅದನ್ನು ಸೇರ್ಸಾತೇನೆ ರೀ. ಇದನ್ನೆಲ್ಲ ರೀ ಒಂಚೂರು ಮಿಕ್ಸ್ ಕೊಟ್ಬಿಡೋಣಂತ. ಇನ್ನೊಂದು ರೀ ಖಾರ ಪಾನಿ ಪೌಡ್ರ್ ಇತ್ತು, ಅದನ್ನು ಕೊಟ್ಟಿದ್ರು. ಅದನ್ನು ಇನ್ನೊಂದು ಗ್ಲಾಸ್ ನೀರು ಹಾಕಿ ಅದನ್ನೊಂಚೂರು ಮಿಕ್ಸ್ ಕೊಟ್ಕೊಂಡ್ಬಿಡೋಣಂತ. ಎಷ್ಟು ನೀಟಾಗಿ ಮನೆ ಮಾಡಿಕೊಟ್ರು ರೀ. ಮತ್ತು ಮಕ್ಕಳಿಗೆ ಹೊರಗಿನ ತಿನ್ನಿಸಬೇಕು ಅನ್ನಿಸ್ಬಿಡ್ತೈತಿ. ಪಾನಿಪುರಿ ಕಿಟ್ಟಿಂದ ಮಾಡ್ಬೇಕಂತ ಕರಾರು ಇಟ್ಬಿಟ್ಟಿದ್ರು. ಅದಕ್ಕೆ ಎಲ್ಲ ಐತಿನಿಂದ್ರಂದ ಇವತ್ತು ಓಪನ್ ಮಾಡಿ ತೋರ್ಸತ್ತನಂತ. ಇನ್ನು ಇಷ್ಟ ಪೂರಿ ಕೊಟ್ಟಿದ್ದಾರೆ ರೀ. ಇಷ್ಟ ಆದ್ರೆ ಎಲ್ಲಿ ಸಾಲ್ತಾವ್ರಿ. ಅದಕ್ಕೆ ನಾನು ಬರೋ ಮುಂದೆ ಇನ್ನೊಂದು ಪೂರಿ ಪ್ಯಾಕೆಟ್ ಎತ್ತಿಕೊಂಡು ಇಲ್ಲಿ ನೋಡ್ರಿ, ಅದನ್ನು ಓಪನ್ ಮಾಡಿ ನೋಡೋಣಂತ. ಪೂರಿ ಅಂತೀರಿ ಮಸ್ತ್ ಉಬ್ಬಿ ಒಂದು. ಅದಕ್ಕೆ ನೋಡ್ರಿ ಇಲ್ಲಿ ತೋರ್ಸತ್ತೀನಿ. ಅಷ್ಟು ಚಂದ ಬಾಳ್ಗೆ ನಿಂದ್ರಗಂದ ಓಡೆ ನಮ್ಮ ಪೂರಿ ಬಂದುಬಿಟ್ಟು. ಇನ್ನು ಈ ಪೂರಿ ಎಲ್ಲ ಎತ್ತಿಟ್ರಿ. ರಾತ್ರಿ ರೀ ವಟಾಣಿ ಕಾಳು ನೆನೆ ಹಾಕ್ಬಿಟ್ಟಿನಿ. ಅವ್ನು ಬೆಳಿಗ್ಗೆದ್ದ ಈ ರೀತಿ ರೀ ಆಲೂ ಜೊತೆಗೆ ಕುದಿಸ್ಕೊಂಡ ಬಂದುಬಿಟ್ಟಿದ್ದೀನಿ. ಆದಷ್ಟು ಸಾಫ್ಟಾಗೇನೆ ಕುದಿಸೀನಿ ರೀ. ಇನ್ನು ಎಲ್ಲ ಕುದ್ದಿಂದ್ರಿ ಶಿಪ್ಪಿ ಎಲ್ಲ ತೆಗೆದ ನೋಡ್ರಿ ತೋರ್ಸತ್ತಾನೆ. ಇಷ್ಟು ಸಾಫ್ಟಾಗೆ ಕುದ್ದಾವು. ಇನ್ನಷ್ಟು ರೀ ಇದ್ರಾಗ ಮಿಕ್ಸ್ ಮಾಡತ್ತೀನಿ. ಎಷ್ಟು ಸಾಧ್ಯಕತ್ತಲ್ರಿ ಅಷ್ಟು ಎರಡೂ ವಟಾಣಿ ಕಾಳು ಮತ್ತು ಆಲೂ ಮಿಕ್ಸ್ ಮಾಡಿಬಿಡೋಣಂತ. ಪಾನಿಪುರಿ ಕಿಟ್ ಅಷ್ಟ ಕೊಟ್ರೆ ನಡೀತೈತೇನು ರೀ. ಎಲ್ಲ ಮಸಾಲ ಐಟಮ್ಸ್ ಹಾಕಿದ್ರೆ ಮಾತ್ರ ಪಾನಿಪುರಿ ಟೇಸ್ಟ್ ಕೊಟ್ಬಿಡ್ತಾವೆ. ನೋಡಿರಿ ಇಷ್ಟ ಆಯಿತು. ಇನ್ನು ಇಲ್ಲೇ ಸಣ್ಣಗೆ ಉಳ್ಳಾಗಡ್ಡಿ ಹೆಂಚಿಟ್ಕೊಂಡೇನಿ ರೀ, ಅದನ್ನು ಸೇರ್ಸಾತೀನಿ. ಚಿಟಿಕೆ ಅಷ್ಟು ಗರಂ ಮಸಾಲ ಸೇರಿಸಿದ್ದೀನಿ, ಒಂಚೂರು ಅರಿಶಿನ ಸೇರಿಸಿದ್ದೀನಿ ರೀ. ಇನ್ನು ಧನಿಯಾ ಪೌಡ್ರ್ ಇತ್ತು ರೀ, ಅದನ್ನು ಸೇರಿಸಿದ್ದೀನಿ. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸೇರಿಸಿದ್ದೀನಿ. ಇನ್ನು ಒಂದು ಮಸ್ತ್ ಪೈಕಿ ಮಿಕ್ಸಾಗಿ ಕೊಟ್ಬಿಡೋಣಂತ. ಇಷ್ಟ ಆದ್ರೆ ಇದ್ರ ಕೆಲಸ ಮುಗ್ದಂಗಾತ್ರಿ. ಇನ್ನು ಒಂದು ಬೇರೆ ಕಟೋರಿಗೆ ತಗೊಂಬಿಡೋಣಂತ. ಇನ್ನು ಮುಂದಿಂದ ಪಾನಿ ಮಾಡೋಣಂತ ನಡೀರಿ. ಅವ್ರು ಪಾನಿ ಕೊಟ್ಟಾರಿ, ನೀವ್ಯಾಕೆ ಮಾಡತ್ತೀರಿ ಅನ್ನತ್ತೀರೇನು. ಅವ್ರ ಪಾನಿ ಒಳಗರಿ ನಮ್ದಟ್ಟು ಪಾನಿ ಸೇರಿಸಿದ್ರೆ ಇನ್ನೂ ಟೇಸ್ಟಾಗಿ ಕೊಟ್ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಪುದೀನ ಹಾಕಿದೇನು ರೀ, ಕೊತ್ತಂಬರಿ ಹಾಕಿದ್ದೀನಿ. ಖಾರಕ್ಕೆ ಅನುಗುಣವಾಗಿ 4 ಮೆಣಸಿನ್ಕಾಯಿ ಹಾಕಿದೇನು ರೀ. ಹುಂಚಿ ಹಣ್ಣು ನೆನೆ ಇಟ್ಟೀನಿ ರೀ. ಎಲ್ಲನೂ ಇದಕ್ಕೆ ಸೇರ್ಸತ್ತೇನೆ. ಸ್ವಲ್ಪ ಬೆಲ್ಲ ಹಾಕಿದೇನು ರೀ. ಇನ್ನು ಹುಂಚಿ ಹಣ್ಣಿನ ನೀರೇನು ಉಳಿದಿದ್ದು ಅಲ್ರಿ, ಅದೊಂದು ಅರ್ಧ ಗ್ಲಾಸ್ನಷ್ಟು ಇಲ್ಲೇ ಹಾಕಿ ಸಣ್ಣಗೆ ನಾವು ರುಬ್ಕೊಂಬಂದ್ಬಿಡೋಣಂತ. ನೋಡಿರಿ ಇಷ್ಟ ಆಯಿತು. ಇನ್ನು ಇದನ್ನು ಒಂದು ಜಾಲಿ ಇಟ್ರಿ ಪೂರ್ತಿ ಸೋಸ್ಕೊಂಬಂದ್ಬಿಡೋನು. ಅದೇ ಮಿಕ್ಸರ್ ಜಾರಕ್ಕೆ ರೀ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕಿ ಈ ರೀತಿ ಪೂರ್ತಿಯಾಗಿ ಸೋಸ್ಕೊಂಬಂದ್ಬಿಡೋಣಂತ. ನೋಡಿರಿ ಎಷ್ಟು ಸಾಧ್ಯಕತ್ತಲ್ರಿ ಅಷ್ಟು ಪೂರ್ತಿಯಾಗಿ ಸೋಸ್ಕೊಂಬಂದ್ಬಿಡೋಣ. ನೋಡಿರಿ ಇಷ್ಟ ಆಯಿತು ಫೈನಲಾಗಿ. ಇನ್ನು ಇದನ್ನು ಸೈಡ್ ಎತ್ತಿಟ್ರಿ. ಇದೇನು ಪಾನಿ ಏನು ಉಳ್ದಿತ್ತಲ್ರಿ, ಇದಕ್ಕೆ ನಾ ಇಲ್ಲೇ ಇನ್ನೊಂದು ಚೂರು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಸ್ವಲ್ಪ ಚಿಟಿಗೆ ಎಷ್ಟು ಉಪ್ಪು ಹಾಕತ್ತೇನೆ. ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಕೊಟ್ಬಿಡತ್ತೇನೆ ರೀ. ಚಾಟ್ ಮಸಾಲ ಇದ್ರೆ ಅದನ್ನೂ ಹಾಕ್ರಿ ನಡೀತೈತಿ. ಟೇಸ್ಟ್ ನೋಡಿರಿ ಕರೆಕ್ಟಾಗಿ ಆಗೈತಿ. ಇನ್ನು ಅವ್ರೇನು ಖಾರ ಪಾನಿ ಕೊಟ್ಟಿರಲ್ರಿ, ಅದಕ್ಕೆ ರೀ ನಾನು ನಮ್ಮ ಮನೆಯ ಪಾನಿನ ಮಿಕ್ಸ್ ಮಾಡತ್ತೀನಿ. ಸ್ವೀಟ್ ಪಾನಿ ಎಷ್ಟೈತಿ ಅಷ್ಟೇ ಐತ್ರಿ. ನಾ ಇಲ್ಲೇ ಖಾರ ಪಾನಿಗೆ ಮಿಕ್ಸ್ ಮಾಡತ್ತೀನಿ. ಈಗ ಟೇಸ್ಟ ಬರೋಬ್ಬರ ಕೊಟ್ಟೈತಿ. ಇನ್ನು ಲಾಸ್ಟಿಗೆ ಸ್ವಲ್ಪ ನಿಂಬೆ ಹುಳಿ ಹಿಂಡ್ಬಿಟ್ಟಿದ್ದೇನೆ ರೀ. ಇನ್ನು ಫೈನಲಿ ಎಲ್ಲ ರೆಡಿ ಆಗೈತ್ರಿ. ಇನ್ನು ಪೂರಿನೂ ರೆಡಿ ಆಗಿದ್ದಾವೆ. ಇನ್ನು ಒಂದೊಂದು ಸರ್ವ್ ಮಾಡಿ ಹಾಕಿ ಕೊಟ್ಬಿಡೋಣಂತ ನಡೀರಿ. ಹಾಂ, ಇನ್ನೊಂದು ವಿಷಯ, ವಿಡಿಯೋ ನೋಡ್ತೀರಿ ಕರೆ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆತು ಬಿಡ್ತೀರಿ. ನೀವು ನಮ್ಮನ್ನು ಮರಿಬೋದ್ರಿ ಕರೆ, ಆದರೆ ನಾವು ನಿಮ್ಮನ್ನು ಮರಿದಿಲ್ಲ. ಹೆಂಗಪ್ಪ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದ ಕರೆ ಇತ್ತಂದರೆ ನಾ ಹಾಕುವಂಥ ಎಲ್ಲ ವಿಡಿಯೋಸ್ದ ನೋಟಿಫಿಕೇಷನ್ನ ನಿಮ್ಮ ಫೋನ್ಗೆ ಟಕ ಅಂತ ಬಂದು ನನ್ನ ನೆನಪು ನಿಮಗೆ ಮಾಡಿಕೊಡ್ತಾವ್ರಿ. ಅದಕ್ಕೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ನೋಡಿರಿ. ಇಲ್ಲಿ ನೋಡಿರಿ 2 ಪುರಿಗೆಲ್ಲ ಮಾಡಿದಂಥ ಐಟಮ್ಸ್ ಪೂರ್ತಿಯಾಗಿ ಹಾಕಿ. ಇನ್ನು ದಹಿ ಪುರಿ ಒಂದು ಐತಲ್ರಿ, ಇದಕ್ಕೆ ಸ್ವಲ್ಪ ಗಟ್ಟಿ ಮೊಸರು ತೊಗೊಂಡೇನಿ ರೀ. ಅದಕ್ಕೆ ನಾನಿಲ್ಲೇ ಒಂದು ಅರ್ಧ ಚಮಚೆ ಸಕ್ಕರೆ ಪುಡಿ ಸೇರ್ಸತ್ತೇನೆ ರೀ. ಅದನ್ನಷ್ಟು ನಾ ಇಲ್ಲೇ ಪೂರಿಗೆ ಹಾಕಿಬಿಟ್ಟಿದ್ದೇನೆ. ಮಾಡಿದಂಥ ಆಲೂ ಪಲ್ಯ, ಸ್ವಲ್ಪ ಹಸಿ ಉಳ್ಳಾಗಡ್ಡಿ ಹಾಕಿ ಮ್ಯಾಲ ಪಾನಿ ಹಾಕಿದ್ರೆ ಪಾನಿಪುರಿ ಆಯ್ತು ರೀ. ಇನ್ನು ಇದನ್ನು ಸೇಮ್ ರೀ, ದಹಿ ಹಾಕಿದ್ರೆ ದಹಿ ಪುರಿ ಆಯ್ತು. ಮ್ಯಾಲೆ ಒಂಚೂರು ಟೊಮೆಟೊ ಸಾಸ್ ಹಾಕಿ
ಇನ್ನೊಂದು ಚೂರು ರೀ ಮೊಸರು ಇನ್ನೊಂದು ಚೂರು ಸೇವ್ ಹಾಕಿದ್ರೆ ನಮ್ದು ಇವತ್ತಿಂದ ದಹಿ ಪೂರಿ ರೆಡಿ ಆಗಿಬಿಡ್ತೈತಿ. ನೋಡಿದ್ರೆ ಬಾಯಾಗ ನೀರು ಬರುವಂಗಾಗೈತಿ. ಹಿಂಗೆ ಮಾಡಬೇಕು ಅಂತೇನಿಲ್ಲರಿ, ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಆರಾಮಾಗಿ ಪಾನಿಪುರಿ ದಹಿ ಪೂರಿ ಮಾಡ್ಕೊಂಡು ತಿಂದುಬಿಡ್ರಿ. ಇನ್ಯಾಕೆ ತಡ ಮಾಡೋದು, ಟೇಸ್ಟನ್ನು ಮಾಡೇ ಬಿಡೋಣಂತ. ನೋಡ್ರಿ ಟೇಸ್ಟ್ ಮಾಡೋನು ಮಸ್ತ್ ಬೇಕಿ ಟೇಸ್ಟ್ ಕೊಟ್ಬಿಟ್ಟೈತ್ರಿ. ಇವತ್ತಿನ ನಂದ ಪಾನಿಪುರಿ ಮತ್ತು ದಹಿ ಪೂರಿ ರೀ. ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿಪ್ಪ. ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಿಯಾಗೋಣಂತ್ರಿ. ಅಲ್ಲಿವರೆಗೂ ಬಾಯ್.